ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿ ತಿಂಗಳಿನಿಂದ ಬಿಪಿಎಲ್ ಕಾರ್ಡ್ದಾರರಿಗೆ 10 ಕೆಜಿ ಅಕ್ಕಿಯನ್ನು ನೀಡ್ತಾ ಇದೆ. ಕಲಬುರಗಿಯಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡ ನ್ಯಾಯಬೆಲೆ ಅಂಗಡಿಯವರು ರೇಷನ್ ಅನ್ನು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡಿ ಆಹಾರ ಇಲಾಖೆ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅನ್ನಭಾಗ್ಯ ಅಕ್ಕಿಗೆ ರೇಷನ್ ಅಂಗಡಿ ಮಾಲೀಕರಿಂದ ಕನ್ನ, ಕಾಳಸಂತೆಗೆ ಪಡಿತರ ಅಕ್ಕಿ ಮಾರಾಟ, 52 ಅಂಗಡಿ ಮಾಲೀಕರ ಲೈಸೆನ್ಸ್ ರದ್ದು, ನ್ಯಾಯಬೆಲೆ ಅಂಗಡಿಗಳ ಮೇಲೆ ಇಲಾಖೆ ಹದ್ದಿನ ಕಣ್ಣು. ಕಲಬುರಗಿಯಲ್ಲಿ ಹೆಚ್ಚುವರಿಯಾಗಿ ಬರುವ ಅಕ್ಕಿಯನ್ನೇ ರೇಷನ್ ಅಂಗಡಿ ಮಾಲೀಕರು ಬಂಡವಾಳ ಮಾಡಿಕೊಂಡು ಪಡಿತರ ಸದಸ್ಯರಿಗೆ ಹೆಚ್ಚುವರಿ ಅಕ್ಕಿಯ ಬದಲು ಹಣ ನೀಡಿ ಕಾಳಸಂತೆಗೆ ಅಕ್ಕಿ ಮಾರಾಟ ಮಾಡಲು ಮುಂದಾಗಿದ್ರು. ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಾಗ ರೇಷನ್ ಅಂಗಡಿ ಮಾಲೀಕರ ಅಸಲಿ ಬಣ್ಣ ಬಯಲಾಗಿದೆ. ಪಡಿತರ ಅಕ್ಕಿ ಮಾಫಿಯಾದಲ್ಲಿ ತೊಡಗಿದ್ದ ಜಿಲ್ಲೆಯ 52 ರೇಷನ್ ಅಂಗಡಿ ಮಾಲೀಕರ ಪರವಾನಗಿಯನ್ನೇ ರದ್ದು ಮಾಡಿ ಆಹಾರ ಇಲಾಖೆ ಆದೇಶ ಹೊರಡಿಸಿದೆ. ನಮ್ಮದು ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಫೆಬ್ರವರಿ 2025ರಿಂದ ಪೂರ್ಣ ಪ್ರಮಾಣ 10 ಕೆಜಿ ಅಕ್ಕಿಯನ್ನು ನಾವು ಫಲಾನುಭವಿಗಳಿಗೆ ನೀಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ಇಲ್ಲ ಅಕ್ಕಿ ಕಡಿಮೆ ಕೊಡ್ತಾ ಇದ್ದಾರಾ ಅಥವಾ 10 ರೂಪಾಯಿ 20 ರೂಪಾಯಿ ಕೊಡ್ತಾ ಇದ್ದಾರೆ ಅನ್ನೋದು ದೂರುಗಳ ಸಾರ್ವಜನಿಕರಿಂದ ಸ್ವೀಕೃತಿ ಆಗಿರೋ ಹಿನ್ನೆಲೆಯಲ್ಲಿ ಖುದ್ದಾಗಿ ನಾವೆಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ವರದಿ ಪಡೆದ ನಂತರ ಅಂಥ ಸುಮಾರು ನಮ್ಮ ಜಿಲ್ಲೆಯಲ್ಲಿ 52 ಅಂಗಡಿಗಳನ್ನು ನಾನು ಕಳೆದ 8 ತಿಂಗಳಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ. ಅದರಲ್ಲಿ 2 ಅಂಗಡಿ ಡಿಸ್ಮಿಸ್ ಕೂಡ ಮಾಡಿದ್ದೀವಿ. ಇನ್ನೂ ಕೂಡ ಆ ಥರ ನಾವು ಕಂಪ್ಲೇಂಟ್ಸ್ ಎಲ್ಲ ಬಂದರೂ ಕೂಡ ಆ್ಯಕ್ಷನ್ ಮಾಡ್ತೀವಿ. ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಪ್ರತಿ ತಿಂಗಳು ಪ್ರತಿದಿನವೂ ಕೂಡ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ ಮತ್ತು ಸಾರ್ವಜನಿಕರೊಂದಿಗೆ ಬೆರೆತು ನೀಡುವಂಥ ಪ್ರಮಾಣದ ಬಗ್ಗೆ ಆಗಲಿ ಅಥವಾ ಏನಾದರೂ ಅನಾನುಕೂಲತೆಗಳ ಅವ್ರಿಗೆ ಆಗ್ತಾ ಇರೋದ್ರ ಬಗ್ಗೆ ಕೂಡ ನಾವು ನಮ್ಮ ಇಲಾಖೆ ಅಧಿಕಾರಿಗಳು ಪ್ರತಿನಿತ್ಯ ಮಾಹಿತಿ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೇನಾದರೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ವಿತರಣೆ ಮಾಡ್ತಾ ಇಲ್ಲ, ದುಡ್ಡು ಕಲೆಕ್ಟ್ ಮಾಡ್ತಾರೆ ಅನ್ನೋದು ಕಂಪ್ಲೇಂಟ್ಸ್ ಇದ್ದರೆ ಡೆಫಿನೆಟ್ಲಿ ನಾವು ಕಟ್ಟುನಿಟ್ಟಿನ ಕ್ರಮ ವಹಿಸ್ತೀವಿ ಅದರ ಬಗ್ಗೆ. ಸದ್ಯ ಹೆಚ್ಚುವರಿ ಅಕ್ಕಿ ನೀಡಲು ಆರಂಭವಾದ ಮೊದಲ ತಿಂಗಳಲ್ಲಿಯೇ 52 ಅಂಗಡಿ ಲೈಸೆನ್ಸ್ ರದ್ದು ಜೊತೆಗೆ ಒಟ್ಟು 49 ಎಫ್ಐಆರ್ ದಾಖಲಿಸಿ 2890 ಕ್ವಿಂಟಾಲ್ ಅಕ್ಕಿ ಹಾಗೂ 250 ಟನ್ ಗೋಧಿಯನ್ನ ಸಹ ಆಹಾರ ಇಲಾಖೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ ಪಡಿತರ ಧಾನ್ಯವನ್ನ ಕಾಳಸಂತೆಗೆ ಸಾಗಾಟ ಮಾಡುತ್ತಿದ್ದ 82 ಜನರ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಆಹಾರ ಇಲಾಖೆ ಪ್ರಕರಣ ದಾಖಲಿಸಿದೆ. ಇನ್ನು ಈ ಪಡಿತರ ಮಾಫಿಯಾದಲ್ಲಿ ಹಲವು ಬಿಪಿಎಲ್ ಕಾರ್ಡ್ ಸದಸ್ಯರು ಕೈಜೋಡಿಸಿದ್ದಾರೆ. ಹೀಗಾಗಿ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಿಕೊಳ್ಳುವ ಬಿಪಿಎಲ್ ಕಾರ್ಡ್ಗಳನ್ನೇ ರದ್ದು ಮಾಡಲು ಇದೀಗ ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 8 ತಿಂಗಳಲ್ಲಿ ಸುಮಾರು ನಾವು 49 ಎಫ್ಐಆರ್ ಬುಕ್ ಮಾಡಿದ್ದೀವಿ. ಅವರಿಂದ ಸುಮಾರು 2890 ಕ್ವಿಂಟಲ್ ಅಕ್ಕಿ, 250 ಕ್ವಿಂಟಲ್ ಗೋಧಿ ಕೂಡ ಜಪ್ತಿ ಮಾಡಿದ್ದೀವಿ. ಸುಮಾರು 82 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿಸಿದ್ದೀವಿ ಈಗಾಗಲೇ. ಹಾಗಾಗಿ ನಾವು ಕಾಳಸಂತೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ, ಕಟ್ಟುನಿಟ್ಟಾಗಿ ಕ್ರಮ ವಹಿಸ್ತೀವಿ. ಈ ಮುಖಾಂತರ ತಮ್ಮ ಸಾರ್ವಜನಿಕರಲ್ಲಿ ಮತ್ತು ಪಡಿತರ ಚೀಟಿದಾರರಲ್ಲಿ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಯಾರು ಕೂಡ ಸರ್ಕಾರ ಯೋಜನೆಯನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಸರ್ಕಾರ ನೀಡಿರ್ತಕ್ಕಂಥ ಅಕ್ಕಿಯನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಯಾರು ಕೂಡ ಬ್ಲಾಕ್ ಮಾರ್ಕೆಟಿಂಗ್ ಮಾರಾಟ ಮಾಡೋದಾಗಲಿ, ಖರೀದಿ ಮಾಡೋದಾಗಲಿ, ಸಂಗ್ರಹಣೆ ಅಕ್ರಮವಾಗಿ ಸಂಗ್ರಹಣೆ ಮಾಡತಕ್ಕದ್ದು ಕಾನೂನು ಬಾಹಿರ. ಆ ಥರ ಮಾಡಿದರೆ ನಾವು ಇವನ್ ಸಾರ್ವಜನಿಕರ ಪಡಿತರ ಚೀಟಿಗಳನ್ನು ಕೂಡ ನಾವು ರದ್ದುಗೊಳಿಸಲು ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ. ಬಿಪಿಎಲ್ ಕಾರ್ಡನ್ನು ಖಂಡಿತ. ಇಷ್ಟು ದಿನ ಅಕ್ಕಿ ಇಲ್ಲ ಅಂತಿದ್ದ ಪಡಿತರರಿಗೆ ಸರ್ಕಾರ ಹಣದ ಬದಲು ಅನ್ನಭಾಗ್ಯ ಅಕ್ಕಿ ನೀಡಿದ್ರೆ, ಇದೀಗ ಅದೇ ಹೆಚ್ಚುವರಿ ಅಕ್ಕಿಯನ್ನ ರೇಷನ್ ಅಂಗಡಿ ಮಾಲೀಕರು ಹಾಗೂ ಗ್ರಾಹಕರು ಸೇರಿ ಕಾಳಸಂತೆಗೆ ಮಾರಾಟ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.